ವೆಲ್ಕಮ್ ಟು ಮೈ ಲಾಗ್ಸ್. ಇವತ್ತು ಮಾವಿನಕಾಯಿ ಕಟ್ ಮಾಡಿ ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತ ನೋಡೋಣ. ಇದಕ್ಕೆ ಒಂದು 1/4 ಕಿಲೋ ಆಗುವಷ್ಟು ಮಾವಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದು. ಒಂದು 10 ಮಾವಿನಕಾಯಿ ಸಣ್ಣ ಸೈಜಿಂದ 10 ಮಾವಿನಕಾಯಿ ಇದೆ. ಇದಕ್ಕೆ ಸಾಸಿವೆ 1 ಸ್ಪೂನ್, ಸಾಸಿವೆ, ಮೆಂತೆ 1/4 ಸ್ಪೂನು, ಓಮದ ಕಾಳು ಅರ್ಧ ಸ್ಪೂನು, ಸೋಂಪಿನ ಕಾಳು 1/4 ಸ್ಪೂನು, ಉಪ್ಪು, ಖಾರದ ಪುಡಿ 2ರಿಂದ 3 ಸ್ಪೂನ್ ಬೇಕು. ಮೊದಲಿಗೆ ಈ ಸಾಮಾನು ಕಾಳೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ತೆಗೆದು ಇದಕ್ಕೆ ಹಾಕು, ಕೈ ಪಟ್ ಪಟ್. ಇವಾಗ ಇದು ಚಟ್ಪಟ್ ಅಂತ ಇದೆ. ಮೆಂತೆ ಹಾಕೋಬೇಕು. ಇವಾಗ ಸೋಂಪಿನ ಕಾಳು ಮತ್ತು ಓಮ 2 ಒಟ್ಟಿಗೆ ಹಾಕಿ ಗ್ಯಾಸ್ ಆಫ್ ಮಾಡಬೇಕು. ಇದರಲ್ಲಿರೋ ಬಿಸಿನೇ ಸಾಕಾಗಿರುತ್ತೆ. ಇವೆಲ್ಲ ಸಣ್ಣಕ್ಕೆ ಕುಟ್ಟಿ ಪೌಡ್ರ್ ಮಾಡ್ಕೋಬೇಕು. ಇವಾಗ ಉಪ್ಪಿನಕಾಯಿಗೆ ಒಗ್ಗರಣೆ ರೆಡಿ ಮಾಡಬೇಕು. 1-2 ಸ್ಪೂನು ತೆಂಗಿನೆಣ್ಣೆ ಹಾಕ್ತಾಯಿದ್ದೀವಿ. ಇವಾಗ ಎಣ್ಣೆ ಕಾದಿದೆ. ಇದಕ್ಕೆ ಸಾಸಿವೆ, ಸ್ವಲ್ಪ ಚಟಪಟ ಅಂತ ಇರುವಾಗ ಜಜ್ಜಿದ ಬೆಳ್ಳುಳ್ಳಿ ಮತ್ತು ಒಗ್ಗರಣೆ ಬೇವಿನ ಸೊಪ್ಪು. ಇವಾಗ ಇದು ಫ್ರೈ ಆಗಿದೆ, ಗ್ಯಾಸ್ ಆಫ್ ಮಾಡಿದ್ದು. ಇದು ತಣ್ಣಗಾದ್ಮೇಲೆ ಇದಕ್ಕೆ ಖಾರದ ಪುಡಿ ಹಾಕಬೇಕು. ಸ್ಪೂನ್ ಖಾರದ ಪುಡಿ, ಇವಾಗ ಮಾವಿನಕಾಯಿಗೆ ಉಪ್ಪು, ಅರಿಶಿನ ಪುಡಿ, ಇದಕ್ಕೆ ಮಿಕ್ಸಿ ಮಾಡಿದ ಪೌಡ್ರು. ಇದು ಮಾವಿನಕಾಯಿ ಬೆಳಗ್ಗೆನೇ ಕಟ್ ಮಾಡಿಟ್ಟಿದ್ದಕ್ಕೆ ಸ್ವಲ್ಪ ಕಪ್ಪು ಬಣ್ಣ ಆಗಿದೆ. ಇವಾಗ ಖಾರದ ಎಣ್ಣೆ ಇವನ್ನೆಲ್ಲ ಹಾಕಿ ಒಟ್ಟಿಗೆ ಕಲಸಿ ಒಂದು ದಿವಸ ಇಡಬೇಕಿದು. ಅವಾಗ ಮಾವಿನಕಾಯಿ ಉಪ್ಪು ಎಲ್ಲ ಹಾಕಿದ್ದು ನೀರು ಬೀಳುತ್ತೆ. ಆದಷ್ಟು ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವಾಗ ಸ್ಪೂನಲ್ಲೇ ಮಾಡಬೇಕು, ಕೈ ಯೂಸ್ ಮಾಡಬಾರ್ದು, ಬೇಗ ಹಾಳಾಗುತ್ತೆ. ಮತ್ತು ಈ ಥರ ಉಪ್ಪಿನಕಾಯಿ ಇದು ಒಂದು 2-3 ತಿಂಗಳು ಅಷ್ಟೇ ಹೊರಗಡೆ ಇಟ್ಟರೆ. ಫ್ರಿಜ್ಜಲ್ಲಿ ಇಟ್ಟರೆ ಒಂದು 6 ತಿಂಗಳು ಯೂಸ್ ಮಾಡ್ಬೋದು. ಇವಾಗ ಒಂದು ದಿವಸ ಹೀಗೆ ಇಡಬೇಕಿದು. ಮಾರನೇ ದಿವಸ ಕರೆಕ್ಟ್ ಆಗುತ್ತೆ. ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ.